ಒಬ್ನೇ ಬರ್ತೀನಿ, ಏನಾಯ್ತಂದ್ರೆ ನೋಡಿ ತಲೆ ಕತ್ತಲಷ್ಟೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ. ಮಕ್ಳ ಸಿಂಪಲ್ ಆಗಿ ನೋಡಿದಕ್ಕೇನೆ ಸೀರಿಯಸ್ ಆಗಿದ್ದೀರಾ, ಇಲ್ಲ ಸೀರಿಯಸ್ ಆಗಿ ಹೊಡೆದ್ರೆ ಸೀದಾ ಸುಡುಗಾಡೆ. ಏನಪ್ಪಾ ಡೈಲಾಗ್ ಹೊಡಿತಿದ್ದೀನಿ ಅಂತ ಅನ್ಕೊಂಡ್ರ? ಯಾರ ಡೈಲಾಗ್ ಅಂತ ಎಲ್ರಿಗೂ ಗೊತ್ತು, ನಮ್ಮ ಧ್ರುವ ಅಣ್ಣಂದು. ನಾಡ ಹಬ್ಬ ದಸರಾ ಜೊತೆಗೆ ನಮ್ಮ ಉದಯ ಟಿವಿಯಲ್ಲಿ ಧ್ರುವ ದಸರಾ ನಡೀತಾ ಇದೆ. ದಸರಾ ಅಂಬಾರಿ ನೋಡಿದೀರಾ? ದಸರಾ ಅಂಬಾರಿನ ಖಂಡಿತವಾಗ್ಲೂ ನೋಡಿದೀವಿ. ಯಾರು ನೋಡಿದ್ರೆ ಇರ್ತಾರೆ, ನಿಜವಾಗ್ಲೂ ಖುಷಿ ಆಗುತ್ತೆ. ಆ ದಸರಾ ಅಂತ ಬಂದಾಗ ನಮ್ಗೊಂದು ಮೆಮೊರೀಸ್ ಆಗೋದು ಆನೆ ಮತ್ತೆ ಅಂಬಾರಿ ಮೇಲೆ ಪ್ರತಿಯೊಂದು ಮೆಮೊರೀಸ್. ಅದು ನಾನು ತುಂಬಾ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ಜೊತೆ ನೋಡಿದಂತ ದಸರಾ ಅಂತ ಬಂದಾಗ ಅದೆಲ್ಲ ನೆನಪಾಗ್ತಾ ಇರ್ತದೆ. ದಸರಾ ಅಂಬಾರಿನ ಫಸ್ಟ್ ಟೈಮ್ ನೋಡಿದಾಗ ಅನುಭವ ಹೇಗಿತ್ತು ನಿಮಗೆ? ಆ ಜನರ ಮಧ್ಯದಲ್ಲಿ ಬಾರಿಗೆ ಇತ್ತು, ಆನೆ ನಡ್ಕೊಂಡ್ ಬರೋದು, ಅದ್ರ ಮೇಲೆ ಅಂಬಾರಿ ಈ ಒಂದು ನೋಡಿದ್ರೆ ನಿಜವಾಗ್ಲೂ ಖುಷಿ ಅನ್ಸುತ್ತೆ. ನೆಕ್ಸ್ಟ್ ವರ್ಷ ಯಾವಾಗಪ್ಪ ಬೇಗ ಬರುತ್ತೆ ಅಂತ ಅನಿಸ್ತಾ ಇರುತ್ತೆ. ಅಷ್ಟು ಮಿಸ್ ಮಾಡ್ಕೊಂತೀವಿ. ಈ ಸಲ ಅಂಬಾರಿ ನೋಡೋಕೆ ಪ್ಲಾನ್ ಏನಾದ್ರೂ ಇದೆಯಾ? ಈ ವರ್ಷನೂ ಸೇಮ್ ದಸರಾ ಅಂತ ಬಂದ್ರೆ ಮೈಸೂರಿಗೆ ಹೋಗ್ಬೇಕು. ಮೈಸೂರು ಅಂದ್ರೆ ದಸರಾ. ಅದೇ ರೀತಿ ಪ್ರತಿ ವರ್ಷ ದಸರಾಗೆ ಮೈಸೂರಲ್ಲಿ ಇರ್ತೀವಿ. ಲೈಟಿಂಗ್ಸು, ಆ ರೋಡಲ್ಲಿ ಪ್ರತಿಯೊಂದು ಚೆನ್ನಾಗಿ ಕೂಗಾಡೋದು, ಕಿರ್ಚಾಡೋದು, ಅವ್ರು ಮಜಾ ಮಾಡೋದು, ಅದೇ ಒಂದು ವಿಷಯ ಟ್ರೀಟ್ ನಮಗೆ. ನಾನು ಮೈಸೂರಿಗೆ ಹೋಗ್ಬೇಕು. ಮನೇಲಿ ದಸರಾ ಗೊಂಬೆ ಏನಾದ್ರು ತೋರಿಸ್ತೀರಾ? ನಾವು ಆ ಪದ್ಧತಿನ ನಾವು ಫಾಲೋ ಮಾಡ್ಕೊಂಡು ಬಂದಿಲ್ಲ ಇವತ್ತವರೆಗೂ. ಆದ್ರೆ ಬೇರೆಯವ್ರ ಮನೆ, ನಾನು ಫ್ರೆಂಡ್ಸ್ ಮನೆಯಲ್ಲಿ ಫಾಲೋ ಮಾಡ್ತಾರೆ, ಪ್ರತಿಯೊಂದು ಪೂಜೆ ಮಾಡ್ತಾರೆ. ನಾನು ಅಲ್ಲೋಗಿ ವಿಸಿಟ್ ಮಾಡಿ 3 days ಏನಿಡ್ತಾರೆ ನಾನು ಎಂಜಾಯ್ ಮಾಡ್ತೀನಿ. ಇನ್ನು ಉದಯ ಟಿವಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಉದಯ ಟಿವಿ ಅಂತ ಹೇಳಿದ್ರೆ ಟಾಪ್ ಚಾನಲ್ ಅಂತ ಅದು ಫಸ್ಟ್ ನೆನಪಾಗೋದು. ಅದರಲ್ಲಿ ನಮ್ಮ ತಂದೆ ಅಂತ ಸಿನಿಮಾಗಳು ಸಾಕಷ್ಟು ಕಾಮಿಡಿ ಆಗಿರ್ಬೋದು. ಪ್ರತಿಯೊಂದು ಸಿನಿಮಾಗಳು ಬರ್ತಾ ಇರೋದು ಉದಯ ಕಾಮಿಡಿ, ಉದಯ ಮೂವೀಸ್, ಉದಯ ಟಿವಿ, ಪ್ರತಿ ಚಾನಲ್ಗೂ ನಾವು ಅಪ್ಪ ಕಾಣಿಸ್ಕೊಂತಾರೆ. ಅದೇ ನನಗೊಂದು ಮೆಮೊರೀಸ್. ನಿಮ್ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಉದಯ ಟಿವಿ ಕುತ್ಕೊಂಡು ನೋಡಿರುವಂತ ಏನಾದ್ರು ಒಂದು ನೆನಪು ಅಥವಾ ಒಂದು ಇನ್ಸಿಡೆಂಟ್ ಏನಾದ್ರು ಹೇಳ್ಬೋದು? ಅದು ಒಂದಲ್ಲ ಎರಡಲ್ಲ, ಸಾಕಷ್ಟಿದೆ. ಎಲ್ಲ ಸಿನಿಮಾಗಳು ನೋಡಿರ್ತೀವಿ. ಕಾಮಿಡಿ ಅಂತ ಬಂದ್ರೆ ಉದಯ ಟಿವಿನೇ ಉದಯ ಕಾಮಿಡಿನೇ ಆನ್ ಮಾಡಬೇಕು. ಸಿನಿಮಾ ಅಂತ ಬಂದ್ರೆ ಉದಯ ಟಿವಿನೇ ಆನ್ ಮಾಡಬೇಕು. ಆ ತರ ಯಾವ್ದನ್ನು ಮಿಸ್ ಮಾಡಲ್ಲ. ಧ್ರುವ ದಸರಾ ಶೀಘ್ರದಲ್ಲಿ ನಿಮ್ಮ ಉದಯ ಟಿವಿಯಲ್ಲಿ.